ಆಲಂಗೂರು ಸೀನಣ್ಣವರ ಅಭಿಮಾನಿಗಳಿಗೆ ವಂದಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು ಇವತ್ತು ಅವರು ಒಂದು ಅವಧಿನಲ್ಲಿ ನಿಜವಾಗ್ಲೂ ಯಾವುದೇ ಒಂದು ಅಸೂಯೆ ಇಲ್ಲ ಅಂದ್ರೆ, ಮನಸ್ಸಲ್ಲಿ ಅಸೂಯೆ ಇಲ್ಲ ಅಂದ್ರೆ ಅದು ಎಲ್ಲಿವರೆಗೂ ತಗೊಂಡೋಗುತ್ತೆ ಅನ್ನೋದಕ್ಕೆ ನಿದರ್ಶನ ನಮ್ಮ ನಾಗೇಶ್ ಸಾಹೇಬ್ರು. ಕಾರಣ ಏನಂತಂದ್ರೆ, ಆಲಂಗೂರು ಶ್ರೀನಿವಾಸ ಅಭಿಮಾನಿಗಳು ಯಾರೋನು ಅವ್ರು ಒಂದೇ ಒಂದು ಮತ ನಾವು ನೀಡಿರ್ಲಿಲ್ಲ. ಆದ್ರೂ ಸಹ ಅವರ ಒಂದು ದೊಡ್ಡ ಮನಸ್ಸು ಮಾಡಿ ಯಾರಿಗೂ ಉಳಿದಿಲ್ಲ ಈ ರೀತಿ ಸಹ ಒಂದು ಸರ್ಕಾರದ ಜಾಗವನ್ನು ಏನು ಇವತ್ತು ಆಲಂಗೂರು ಸೀನಣ್ಣವರ ಒಂದು ಪ್ರತಿಮೆ ಅತಂತ್ರವಾಗಿ ಅಲ್ಲಿತ್ತು. ಎಲ್ಲ ಜನ ಬೈತಾ ಇರೋರು, ನಮಗೂ ಬೇಸರ ಆಗ್ತಾ ಇತ್ತು. ಈ ತಾಲೂಕುಗೋಸ್ಕರ ಅವರೆಲ್ಲ ಏನ್ ಸರ್ವಿಸ್ ಮಾಡಿದ್ದಾರೆ ಆಲಂಗೂರು ಸೀನಣ್ಣ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅಂತವರ ಒಂದು ಪ್ರತಿಮೆ ಇಲ್ಲಿ ಅನಾಥವಾಗಿದೆ ಅಂತಕ್ಕಂಥ ಒಂದು ಬೇಸರ ನಮ್ಮೆಲ್ಲರನ್ನು ಕಾಡ್ತಾ ಇತ್ತು. ಆದ್ರೆ ಅವರು ಒಂದು ಸರ್ಕಾರಿ ಜಾಗವನ್ನ ಹಣ ಕೊಟ್ಟು ಖರೀದಿ ಮಾಡಿ ಒಂದು ಸಂಸ್ಥೆಗೆ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ನಮ್ಗೆ ಯಾರಿಗೂ ಬಂದಿರ್ಲಿಲ್ಲ. ಕುಮಾರಣ್ಣವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾಧಿಕಾರಿಗಳು ಬರೀ ನಾನು ನಮ್ಮ ರಾಜಗೋಪಾಲ್ ಸುಮಾರು ಸಾರಿ ಹೋಗಿ ಮಾತಾಡಿದ್ವಿ. ಆಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಸೋತಿದ್ರು. ಆದ್ರೂ ಸಹ ಅವರು ಡಿ.ಸಿ ಮಾತಾಡಿ ಕಳಿಸಿ ಎಲ್ಲ ಹೋಗಿ ಮಾತಾಡಿದ್ರು. ಇದು ಬರ್ಲಿಲ್ಲ. ಅವರೆಲ್ಲ ನಮ್ಮನ್ನೇ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಏನು ನಮ್ಮ ಇದು ವೆಟರ್ನರಿ ಹಾಸ್ಪಿಟಲ್ ಏನಿತ್ತು ಅದು ಆಲಂಗೂರು ಸೀನಣ್ಣವ್ರ ಫ್ಯಾಮಿಲಿ ಕೊಟ್ಟಿರೋದಂತೆ, ಅದ್ರೊಳಗಡೆ ಇಡ್ಗಾಡ ನೋಡಿ ಅದಕ್ಕೆ ಬೇಕಾದ ಆದೇಶ ಮಾಡ್ಕೊಡ್ತೀವಿ. ಈ ರೀತಿ ಸಲಹೆಗಳು ಕೊಟ್ರೆ ಈ ರೀತಿ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ನಮ್ಗೆ ಯಾರಿಗೂ ಬರ್ಲಿಲ್ಲ. ಅಂತ ಒಂದು ಆಲೋಚನೆಯನ್ನ ಮಾಡಿ ನಮ್ಮ ನಾಗೇಶ್ ಸಾಹೇಬರು ಇವತ್ತು ಆಲಂಗೂರು ಸೀನಣ್ಣವರ ಪ್ರತಿಮೆನಲ್ಲಿ ನಿಲ್ಸಕ್ಕೆ ಕಾರಣಕರ್ತರಾಗಿದ್ದಾರೆ. ಇಡೀ ನಮ್ಮ ಜೀವನ ಇರೋವರೆಗೂ ಆ ಒಂದು ಕೆಲಸವನ್ನ ನಾವು ಮರೆಯಕ್ಕಾಗೋದಿಲ್ಲ. ಅವರಿಗೆ ನಾವು ಅಭಾರಿಗಳಾಗಿರ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಏನು ಒಂದು ಫೈರ್ ಬ್ರ್ಯಾಂಡ್ ಅಂತ ಹೆಸರು ತಗೊಂಡು ಸದಾ ಒಂದು ಚಟುವಟಿಕೆಯಲ್ಲಿರ್ತಕ್ಕಂಥ ನಮ್ಮ ಮುನ್ಸಮ್ಮಣ್ಣವರು, ನಮ್ಮ ರಾಜಗೋಪಾಲ್ ಅವ್ರು ಹೇಳ್ದಂಗೆ ಕಬಡ್ಡಿ ಟೂರ್ನಮೆಂಟ್ಗೆ ಅವರು ಅವಾಗ ಕೋಲಾರ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ರು. ನಮ್ಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಒಂದು ಕಬಡ್ಡಿ ಟೂರ್ನಮೆಂಟ್ ಅಂತ ಪ್ರಥಮವಾಗಿ ಗೊಲ್ಲಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ರು. ಎರಡನೇದು ನಂಗ್ಲಿನಲ್ಲಿ. ಅವತ್ತು ಜನ ಯಾವ ರೀತಿ ಇರ್ತಂದ್ರೆ, ಜನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಇರ್ತಕ್ಕಂಥವ್ರು ನೀರು ಹೊಡಿತಾ ಇದ್ರು. ಇಲ್ಲಿ ಯಾವ್ದು ಅವಕಾಶ ಇರಲಿಲ್ಲ, ಇಲ್ಲಿ ಜನ ನುಗ್ಗಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಗೊಲ್ಲಹಳ್ಳಿ ಮತ್ತೆ ನಂಗ್ಲಿನಲ್ಲಿ ನೀರು ಹೊಡೆದು ಕಂಟ್ರೋಲ್ ಮಾಡ್ತಾ ಇದ್ದ ಜನನ. ಆ ರೀತಿ ಜನ ಸೇರ್ತಾ ಇದ್ರು. ಆಮೇಲೆ ಅದನ್ನ ಹಲವಾರು ವರ್ಷಗಳು ನಡ್ಕೊಂಡ್ ಬಂದ್ವಿ. ಕೆಲವು ಕಾರಣಾಂತರಗಳಿಂದ ಅದು ಇದಾದ್ಮೇಲೆ ನಮ್ಮ ಹುಡುಗರು ಇವತ್ತು ಅದನ್ನ ಕ್ರಿಕೆಟ್ ಮೂಲಕ 2-3 ವರ್ಷದಿಂದ ಕ್ರಿಕೆಟ್ ಮೂಲಕ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಮುನ್ಸಮ್ಮಣ್ಣವರು ಒಂದು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಆಲಂಗೂರು ಶಿವಣ್ಣವರು, ನಮ್ಮ ರಾಜಗೋಪಾಲ್ ಅವರು, ಈ ಒಂದು ಸ್ಟ್ಯಾಚ್ಯೂ ವಿಷಯ ಆಗಿರ್ಬೋದು. ಏನು ಇವತ್ತು ಎಲ್ಲಿ ಸ್ಟ್ಯಾಚ್ಯೂ ಇತ್ತು ಮೊದಲು ಆ ಜಾಗದಲ್ಲಿ ಸ್ಟ್ಯಾಚ್ಯೂನ ತೆರವುಗೊಳಿಸ್ತಾ ಇದ್ದಾರೆ ಅಂದಾಗ ಅವರು ಮುಳಬಾಗಲಲ್ಲಿ ವಾಸ ಇದ್ರು. ಮಗಳು ಅವರ ಶ್ರೀಮತಿ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಅಂತ ಅಲ್ವೇಲಮ್ಮ ಈತ್ನು ಅಷ್ಟೊತ್ತು ರಾತ್ರಿಯಲ್ಲಿ ಹೋಗ್ಬಿಟ್ಟು ಅವತ್ತು ಅಲ್ಲಿ ಪ್ರೊಟೆಕ್ಷನ್ ಮಾಡಿರ್ತಕ್ಕಂಥವ್ರು. ಆ ಒಂದು ಅಭಿಮಾನ ಆಲಂಗೂರು ಅಂತಂದ್ರೆ ನಮ್ಮೆಲ್ರಿಗೂ ಆ ಒಂದು ಅಭಿಮಾನ ಇಟ್ಕೊಂಬಂದೇವೆ. ಅದೇ ರೀತಿ ನಮ್ಮ ಲಕ್ಷ್ಮಣ್ ಅವರು, ಚಿನ್ನಪ್ಪ ಅವರು, ವರದಪ್ಪ ಅವರು ಎಲ್ಲ ವೇದಿಕೆ, ನಮ್ಮ ಸಿಗಳ್ಳಿ ಸುಂದರು, ನಮ್ಮ BJP ಅಧ್ಯಕ್ಷರಾದಂಥ ಸುರೇಶ್ ಅವರು, ನಮ್ಮ ಚಾಮರಡ್ಡಳ್ಳಿ ನಮ್ಮ ರಾಧಾಕೃಷ್ಣ ಅವರು, ನಮ್ಮ ಯುವ ಅಧ್ಯಕ್ಷರಾದ ಪ್ರಕಾಶ್ ಅವರು, ಎಲ್ಲ ಗಣ್ಯರು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ, ಯಾಕಂದ್ರೆ ಅವ್ರ ತಂದೆ ಇರ್ಬೋದು, ನಮ್ಮ ನಾಯಕರ ಒಂದು ಕಾರ್ಯದಲ್ಲಿ ಅವರು ಡಾಕ್ಟರ್ ವೃತ್ತಿನ ಬಿಟ್ಟು ಇಲ್ಲಿ ಬಂದು ಈ ಒಂದು ಇದನ್ನ ನಡೆಸ್ಕೊಳ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಭವಾನಮ್ಮನವರು ಮತ್ತು ನಮ್ಮ ಬಾಲಕೃಷ್ಣ, ಪ್ರಕಾಶ್, ಹರೀಶ್, ಕಿರಣ್, ಮತ್ತೆ ಅಸ್ರಪಲ್ಲಿ, ಚಿನ್ನಿ, ಇವರೆಲ್ಲ ಏನ್ ಟೀಮ್ ಇದ್ದಾರೆ. ನಿಜವಾಗ್ಲೂ ಇವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ನಾವು ಒಂದು ಕೈ ಬಿಟ್ಟಿರ್ತಕ್ಕಂಥ ಕೆಲಸವನ್ನ ನೀವು ಕೈಗೆ ತಗೊಂಡು ಇವತ್ತು ನಮ್ಮ ನಾಯಕನ ಒಂದು ವಿಜೃಂಭಣೆಯನ್ನ ತೋರಿಸ್ಕೊಡ್ತಾ ಇದ್ರಿ. ಆಲಂಗೂರು ಸೀನಣ್ಣವರು ಏನು ನಿಮ್ಗೆಲ್ರಿಗೂ ಗೊತ್ತಿದೆ, ವಿದ್ಯಾಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ. ಮೊನ್ನೆ ಅಂಬೇಡ್ಕರ್ ಭವನವನ್ನ ಉದ್ಘಾಟನೆ ಮಾಡಕ್ಕೆ ಏನ್ ನಮ್ಮ ಶಾಸಕರು ಸಮೃದ್ಧಿ ಮಂದಿರ ಗುದ್ಲಿ ಪೂಜೆ ಮಾಡಿದ್ರು. ಅಲ್ಲಿ ಹೇಳ್ತಾ ಇದ್ರು, ನಾವ್ ಹೇಳಿದ್ರಲ್ಲ, ಅಲ್ಲಿ ಜನ ಹೇಳ್ತಾ ಇದ್ರು, ಹಿಂದುಳಿದಿರ್ತಕ್ಕಂಥ ಜನಕ್ಕೆ ಯಾವ ರೀತಿ ಅವರು ಇದು ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದು ಹೇಳಿದರು. ಅವರಿಗೆ ಇವತ್ತು ನಮ್ಮ ಶಾಸಕರೇನು ಉದ್ಘಾಟನೆಗೆ ಬಂದಿದ್ರು, ಅವರು ಒಂದು ಪ್ರಥಮ ಪ್ರೈಜವನ್ನ ನಾನೇ ಕೊಡ್ತೀನಿ ಅಂತ ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ ಪ್ರಕಟಣೆ ಮಾಡಿ ಸೆಷನ್ ಇರೋದ್ರಿಂದ ನಾವು 9ನೇ ತಾರೀಕು ಬರೋಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಆ ಒಂದು ಕಾರ್ಯಕ್ರಮ ನಡೆಸ್ಕೊಡಕ್ಕೆ ನಮ್ಮ ಇಬ್ರು ನಾಯಕರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.